ಬ್ರೋ, ನೀನು PKL ಅಲ್ಲಿ ತುಂಬಾ ರೆಕಾರ್ಡ್ಗಳನ್ನ ನೋಡಿರ್ತೀಯ. ರೈಡರ್ಸ್ ಇಂದ, ಡಿಫೆಂಡರ್ಸ್ ಇಂದ, ಆಲ್ರೌಂಡರ್ಸ್ ಇಂದ, ಮತ್ತೆ ಕೋಚಸ್ ಇಂದ, ಮತ್ತೆ ಡೆಬ್ಯೂ ಪ್ಲೇಯರ್ಸ್ ಇಂದ ಏನೇನೋ ನೋಡಿರ್ತೀವಿ ಅವಕನ. ಬಟ್ ಈ ಒಂದು ರೆಕಾರ್ಡ್ ನಾವು ಮಾಡಿರೋದು ಇಲ್ಲಿವರೆಗೂ PKL ಅಲ್ಲಿ ಒಬ್ಬ ಪ್ಲೇಯರ್ ಅಷ್ಟೇ ಮಗ. ಏನು ರೆಕಾರ್ಡ್ ಅಂತ ಫುಲ್ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ರೆಕಾರ್ಡ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಮುಂಚೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ಕಮೆಂಟು ಕೂಡ ಮಾಡಿ ಯಾವ ಥರ ರೆಕಾರ್ಡ್ ಆಯಿತು ಅಂತ. ಬಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ ಅಂತ ಇವಾಗಲೇ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿಬಿಡಿ. ಲೈವ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋದ. ಸುರ್ಜಿತ್ ಸಿಂಗ್ ಮಗ ಇಲ್ಲಿವರೆಗೂ PKL ಅಲ್ಲಿ 12 ಟೀಮ್ ಇದೆ ಓಕೆನಾ. 11 ಸೀಸನ್ ಆಗಿದೆ, 12ನೇ ಸೀಸನ್ ಇನ್ನೇನೋ ಸ್ಟಾರ್ಟ್ ಆಗುತ್ತೆ ಆಗಸ್ಟಲ್ಲಿ ಅಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬಟ್ ಇವರು ಆಲ್ಮೋಸ್ಟು 10 ಸೀಸನ್ನಲ್ಲಿ 8 ಟೀಮ್ಗೆ ಆಡಿದ್ದಾರೆ ಗುರು. 8 ಟೀಮ್ಗೆ ಆಡಿರೋದು. ಆಕ್ಟಿವ್ ಪ್ಲೇಯರ್ ಇವರು ಒಬ್ಬರೇ ಇರೋದು. ಈ ಒಂದು ಸೀಸನ್ ಡಬಲ್ ಡೆಲ್ಲಿಗೆ ಆಡ್ತಾ ಇದ್ದಾರೆ. ಮತ್ತು ಯಾವ್ಯಾವ ಸೀಸನ್ ಯಾವ್ಯಾವ ಟೀಮಿಗೆ ಆಡಿದ್ರು, ಯಾವ ಥರ ಪರ್ಫಾರ್ಮೆನ್ಸ್ ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ದೆ. ಚೆನ್ನಾಗಿ ಮಾಡ್ಕೊಳ್ಳಿ ಸಬ್ಸ್ಕ್ರೈಬು. ಫಸ್ಟು ಸೀಸನ್ನು ಮೀನ್ಸ್ ಸೀಸನ್ 3 ಅಲ್ಲಿ ಪುನೇರಿ ಪಲ್ಟನ್ಸ್ಗೆ ಆಡಿದ್ರು ಮಗ. ಅದಾದಮೇಲೆ ಯು ಮುಂಬೈಗೆ ಸೀಸನ್ 4 ಅಲ್ಲಿ ಆಡಿದ್ರು. ನೆಕ್ಸ್ಟು ಸೀಸನ್ 5 ಅಲ್ಲಿ ಬೆಂಗಾಲ್ ವಾರಿಯರ್ಸ್ಗೆ ಆಡಿದ್ರು. ಮತ್ತೆ ಬೆಂಗಾಲ್ ವಾರಿಯರ್ಸನ್ನ ರಿಟೈನ್ ಮಾಡಿದ್ರು. ಬಟ್ ಅವಾಗ ಸಖತ್ತಾಗಿ ಆಡ್ತಿದ್ರು. ಅವಾಗಿಂದ ಇದ್ದಿದ್ದ ಲೆಜೆಂಡ್ ದೊಡ್ಡ ದೊಡ್ಡ ಪ್ರದೀಪ್ ನರ್ವಾಲ್, ರಾಹುಲ್ ಚೌಧರಿ ಮತ್ತು ಇನ್ನು ಅನೂಪ್ ಕುಮಾರ್ ಅವ್ರ ಎರಾದಲ್ಲಿ ಇವರು ಕಬಡ್ಡಿ ಆಡ್ತಿದ್ದು. ಬಟ್ ಇವ್ರು ಇನ್ನೂ ಆಕ್ಟಿವ್ ಪ್ಲೇಯರ್ ಇದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಇಂಡಿಯನ್ ಟೀಮ್ ಇತ್ತಲ್ಲ, ಲಾಸ್ಟ್ 2 ಇಯರ್ಸ್ ಬ್ಯಾಕು 3 ಇಯರ್ಸ್ ಬ್ಯಾಕು ಒಂದು ಇಂಡಿಯನ್ ಟೀಮ್ ಇದ್ದು ಕಬಡ್ಡಿ ಟೀಮ್ ಓಕೆನಾ. ಅದರಲ್ಲಿ ಎಲ್ಲರೂ ಆಲ್ಮೋಸ್ಟ್ ರಿಟೈರ್ಮೆಂಟ್ನ ತಗೊಂಡ್ರು. ಬಟ್ ಇವರು ಒಬ್ಬರೇ ಪ್ಲೇಯರ್ ಮಗ ಇನ್ನೂ ಆಕ್ಟಿವ್ ಆಗಿರೋದು. ಸುರ್ಜಿತ್ ಸಿಂಗ್ ಒಬ್ಬರೇ ಆಕ್ಟಿವ್ ಆಗಿರೋದು. ಈ ಒಂದು ಸೀಸನ್ ಕೂಡ ಆಡ್ತಾ ಇದ್ದಾರೆ. ಮತ್ತು 7ನೇ ಸೀಸನು ಮತ್ತು ಪುನೇರಿ ಪಲ್ಟನ್ಸ್ಗೆ ಹೋದರು. 8ನೇ ಸೀಸನ್ ತಮಿಳ್ ತಲಾವ್ಸ್ಗೆ ಹೋದರು. 9ನೇ ಸೀಸನ್ನು ತೆಲುಗು ಟೈಟನ್ಸ್ಗೆ ಹೋದರು. ಮತ್ತು 10ನೇ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಬಂದು ಓಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಮತ್ತು 11ನೇ ಸೀಸನು ಪಿಂಕ್ ಪ್ಯಾಂಥರ್ಸ್ಗೆ ಹೋದರು. 12ನೇ ಸೀಸನ್ ಈ ಒಂದು ಸೀಸನು ಡಬಾಂಗ್ ಡೆಲ್ಲಿ ಇವ್ರನ್ನ ತಗೊಂಡಿದ್ದಾರೆ. ಸೊ ಗೊತ್ತಿಲ್ಲ ಈ ಒಂದು ಸೀಸನ್ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಿಮ್ಮ ಪ್ರಕಾರ ಏನೆಲ್ಲ ಆಗ್ಬಹುದು ರೆಕಾರ್ಡ್ಸ್ಗಳು. ಮತ್ತು ಇನ್ನೂ ಒಂದು ರೆಕಾರ್ಡ್ ಇದೆ. IPL ನೀವೆಲ್ಲರಿಗೂ ಗೊತ್ತಿರೋಂಗೆ ಇನ್ನೂ 3-4 ಟೀಮ್ ಕಪ್ ಗೆದ್ದಿಲ್ಲ ಓಕೆನಾ. ಅದೇ ಥರ PKL 12 ಸೀಸನ್ನಿಂದ ಇನ್ನೂ 4 ಟೀಮ್ಗಳು ಕಪ್ನ ಗೆದ್ದಿಲ್ಲ ಓಕೆನಾ. ಬಟ್ ಈ ಒಂದು ಸೀಸನ್ನು, ಈ ಒಂದು ವರ್ಷ ಇಡೀ ಸ್ಪೋರ್ಟ್ಸ್ ವರ್ಲ್ಡಲ್ಲಿ ಫುಟ್ಬಾಲು, ಕ್ರಿಕೆಟು ಮತ್ತು ಇನ್ಯಾವ ಸ್ಪೋರ್ಟ್ಸ್ ಇದೆ ಎಲ್ಲ ಸ್ಪೋರ್ಟ್ಸಲ್ಲೂ ಕೂಡ ಯಾರು ಇನ್ನೂ ತುಂಬ ವರ್ಷಗಳಿಂದ ಕಪ್ ಗೆದ್ದಿರಲಿಲ್ಲ ಅವರೆಲ್ಲ ಕಪ್ ಗೆಲ್ತಾ ಇದ್ದಾರೆ. ಅದರಲ್ಲಿ ನಮ್ಮ RCB ಕೂಡ ಕಪ್ ಗೆದ್ದರು. ಸೊ ಅದೇ ಥರ ಈ ಒಂದು ಸೀಸನ್ನು ಕರೆಂಟ್ ಟೈಟಲ್ನ ವಿನ್ ಆಗದಿರೋ IPL ಟೀಮಲ್ಲಿರೋದು ಡೆಲ್ಲಿ ಕ್ಯಾಪಿಟಲ್ಸು, ಪಂಜಾಬ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಓಕೆನಾ. ಅದೇ ಥರ PKL ಅಲ್ಲಿ ಗುಜರಾತ್ ಜೈಂಟ್ಸು, UP ಯೋಧಾ ಮತ್ತು ತಮಿಳ್ ತಲಾವಸ್ ಅಂಡ್ ತೆಲುಗು ಟೈಟನ್ಸ್ ಇದ್ದಾರೆ. 3 ಟೀಮು ಇನ್ನೂ ಕಪ್ ಗೆದ್ದಿಲ್ಲ ಈ ಒಂದು PKL ಹಿಸ್ಟ್ರಿಯಲ್ಲಿ. ನೋಡಬೇಕು ಏನಾಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಈ ಸೀಸನ್ನು ಮಗ ತಮಿಳ್ ತಲಾವಸ್ ಕಪ್ ಗೆಲ್ಲುತ್ತೆ ಅಂತ ಅನ್ನಿಸ್ತಾರ ಏನೋ ಒಂಥರ. ಬಿಕಾಸ್ ಅವರು ಒಂಥರ ಗುಡ್ ಬ್ಯಾಲೆನ್ಸ್ ಟೀಮ್ ಕೂಡ ಮಾಡಿದ್ದಾರೆ. ನಿಮ್ಮ ಪ್ರಕಾರ ಈ ಒಂದು ಸೀಸನ್ PKL ಅಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಯಾರು ಕಾಮೆಂಟೇ ಮಾಡಲ್ವಲ್ಲ ಮಗ, ಯಾಕೆ ಅಂತ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ಇವರು ನೋಡೋದ ಏನಂತಾರೆ ಕಾಮೆಂಟ್ ಮಾಡ್ತೀರಾ. ಬಟ್ ಇಲ್ಲಿವರೆಗೂ ನೀವು ಸುರ್ಜಿತ್ ಸಿಂಗ್ ರೆಕಾರ್ಡ್ನ ಏನೋ ಗೊತ್ತಾಯ್ತಲ್ವಾ. ಅದೇ ಥರ ಇವಾಗ ಬೇರೆ ಪ್ಲೇಯರು ಎಷ್ಟೆಷ್ಟು ಟೀಮ್ಗೆ ಆಡಿದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಾರೆ ಮಾಡ್ಕೊಳ್ಳಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಇನ್ನೊಂದು ಕಾಮೆಂಟ್ ಮಾಡಿ, ಈ ಒಂದು 12 ಸೀಸನಲ್ಲಿ PKL ಅಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ 4 ಟೀಮು, ಮತ್ತು ಯಾರು ಕಪ್ನಾಗ ಗೆಲ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ಕಪ್ ಗೆಲ್ಬೇಕು ಗುರು. ಸಖತ್ತಾಗಿರುತ್ತೆ, ಒಂಥರ ಸಖತ್ತಾಗಿ ಟೀಮ್ ಮಾಡಿದ್ರೆ ನೋಡೋದು ಏನಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ಸ್. ಸಿ ಯು.